ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಜೋಡಿ ಹಕ್ಕಿಗಳು ಎಪಿಸೋಡ್ 3 ಅನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಖುಷಿ ಸ್ಕೂಲ್ನಿಂದ ಬರುವಾಗ ಸೈಕಲ್ ಮೇಲಿಂದ ಬಿದ್ದು ಕಾಲಿಗೆ ಪೆಟ್ಟು ಮಾಡಿಕೊಂಡಾಗ ಅವಳ ಮನೆಯವರಿಗೆ ಗಾಬರಿಯಾಗುತ್ತದೆ. ದಾಮೋದರ್ಗೆ ಮೊದಲೇ ಖುಷಿ ಅಂದರೆ ಪಂಚಪ್ರಾಣ. ಹಾಗಾಗಿ ಅವಳು ಸ್ಕೂಲ್ಗೆ ಹೋಗೋದು ಬರೋದು ಕಷ್ಟವಾಗುತ್ತದೆ ಎಂದು ತಿಳಿದು ಅವಳ ಸ್ನೇಹಿತನಾದ ಭರತ್ಗೆ ಕಾಲ್ ಮಾಡಿ ನಿಮ್ಮ ಮನೆಗೆ ನನ್ನ ಮಗಳು ಅತಿಥಿಯಾಗಿ ಬರಬಹುದೇ ಎಂದು ಕೇಳಿದಾಗ ಭರತ್ ಖುಷಿಯಿಂದ ಒಪ್ಪಿಕೊಳ್ಳುತ್ತಾನೆ. ಖುಷಿ ತನ್ನ ಮನೆಯಿಂದ ಭರತ್ ಮನೆಗೆ ಶಿಫ್ಟ್ ಆಗುತ್ತಾಳೆ. ಇದರಿಂದ ಸಿದ್ಧಾರ್ಥ್ಗೆ ಖುಷಿಯಾಗಿ ಅವಳನ್ನು ನೋಡಿ ಉಪಚರಿಸಿ ಹೋಗುತ್ತಾನೆ. ಒಂದು ವಾರದ ನಂತರ ಖುಷಿ ಸ್ಕೂಲ್ಗೆ ಹೋಗುತ್ತಾಳೆ. ಖುಷಿ ಮೆಟ್ಟಿಲು ಏರುವಾಗ ಕಾಲು ಸ್ಲಿಪ್ ಆಗಿ ಬೀಳುವಂತೆ ಆದಾಗ ಸಿದ್ಧಾರ್ಥ್ ಅವಳನ್ನು ಹಿಡಿದು ಹುಷಾರು, ಆತುರ ಬೇಡ ಎಂದಾಗ ಖುಷಿ ಹಾ ಅನ್ನುತ್ತಾಳೆ. ಸಿದ್ಧಾರ್ಥ್ಗೆ ಖುಷಿಯ ಸ್ನೇಹ ಒಂಥರ ಅಟ್ರಾಕ್ಷನ್ ಮೂಡಿಸಿತ್ತು ಅವನ ಮನದಲ್ಲಿ. ಖುಷಿ ತನ್ನ ಬ್ಯಾಗನ್ನು ಕ್ಲಾಸಲ್ಲಿಟ್ಟು ಫ್ರೆಂಡ್ ಜೊತೆ ಸೇರಿ ಹರಟೆ ಹೊಡೆಯುತ್ತಾಳೆ. ಪ್ರಾರ್ಥನೆ ಗಂಟೆ ಬಾರಿಸಿದಾಗ ಎಲ್ಲರೂ ಸ್ಕೂಲ್ ಗ್ರೌಂಡ್ನತ್ತ ಹೋಗುತ್ತಾರೆ. ಪ್ರಾರ್ಥನೆ ಎಲ್ಲ ಮುಗಿದ ಮೇಲೆ ಮುಖ್ಯ ಗುರುಗಳು ಎಲ್ಲರೂ ಸ್ವಲ್ಪ ಈ ಕಡೆ ಗಮನ ಕೊಡಿ. ಇವತ್ತು ಎಲ್ಲ ತರಗತಿಗಳಲ್ಲಿ ಎಲ್ಲ ವಿಷಯಕ್ಕೂ ಒಬ್ಬೊಬ್ಬ ಲೀಡರನ್ನು ಆಯ್ಕೆ ಮಾಡಿ ನಾಳೆ ಕ್ಲಾಸ್ ಟೀಚರ್ ಮತ್ತು ಕ್ಲಾಸ್ ಲೀಡರನ್ನು ಆಯ್ಕೆ ಮಾಡೋಣ ಎಂದಾಗ ಎಲ್ಲರೂ ಖುಷಿಯಿಂದಲೇ ಒಪ್ಪಿಕೊಳ್ಳುತ್ತಾರೆ. ಎಲ್ಲರಿಗೂ ಕಾತರವಿತ್ತು ಯಾರು ಯಾವ ವಿಷಯಕ್ಕೆ ಲೀಡರ್ ಆಗುತ್ತಾರೆ ಎಂದು. ಮೊದಲು ಕನ್ನಡ ಶಿಕ್ಷಕರು 10ನೇ ತರಗತಿಗೆ ಬಂದು ಅಮೃತಳನ್ನು ತಮ್ಮ ವಿಷಯಕ್ಕೆ ಲೀಡರ್ ಅನ್ನಾಗಿ ಆಯ್ಕೆ ಮಾಡಿ, ಅಮೃತ ಕನ್ನಡ ವಿಷಯದಲ್ಲಿ ತುಂಬ ಜಾಣೆ, ಹಾಗೆ ನಾನು ಏನೇ ಕೆಲಸ ಹೇಳಿದರೂ ಅದನ್ನು ಚಾಚೂ ತಪ್ಪದೆ ಪಾಲಿಸುತ್ತಾಳೆ, ಮತ್ತು ಅವಳಲ್ಲಿ ಲೀಡರ್ಶಿಪ್ ಗುಣ ಇದೆ ಎಂದು ತಮ್ಮ ಮಾತಿನ ಜೊತೆ ಕ್ಲಾಸನ್ನು ಕೂಡ ಮುಗಿಸಿ ಹೊರಡುತ್ತಾರೆ. ಶಿಕ್ಷಕರು ಹೋದ ನಂತರ ಖುಷಿ ಅಮೃತಳನ್ನು ಅಪ್ಪಿ ಕಂಗ್ರಾಟ್ಸ್ ಕಣೆ ಎಂದು ಸಂತಸ ಪಡುತ್ತಾಳೆ. ನಂತರ ಹೀಗೆ ಎಲ್ಲ ಶಿಕ್ಷಕರು ತಮ್ಮ ತಮ್ಮ ವಿಷಯಕ್ಕೆ ಲೀಡರನ್ನು ಆಯ್ಕೆ ಮಾಡುತ್ತಾರೆ. ಇಂಗ್ಲಿಷ್ ವಿಷಯಕ್ಕೆ ಶ್ರೀಧರ್, ಹಿಂದಿ ವಿಷಯಕ್ಕೆ ಪ್ರೀತಿ, ಸಮಾಜ ವಿಷಯಕ್ಕೆ ಪ್ರೇಮ, ವಿಜ್ಞಾನ ವಿಷಯಕ್ಕೆ ವಿನೋದ್, ದೈಹಿಕ ಶಿಕ್ಷಣ ಶಿಕ್ಷಕರು ಪಂಚಾಕ್ಷರಿಯನ್ನು ತಮ್ಮ ವಿಷಯಕ್ಕೆ ಲೀಡರ್ ಆಗಿ ನೇಮಕ ಮಾಡುತ್ತಾರೆ. ಆದರೆ ಕೊನೆಗೆ ಉಳಿದಿದ್ದು ಗಣಿತ ಮತ್ತು ಅದರ ಶಿಕ್ಷಕರು ನಮ್ಮ ಹೀರೋ ಸಿದ್ಧಾರ್ಥ್ ಸರ್. ಸಿದ್ಧಾರ್ಥ್ ಕೂಡ ಕ್ಲಾಸ್ಗೆ ಬರುತ್ತಾನೆ. ಖುಷಿಗೆ ತನ್ನನ್ನು ಲೀಡರ್ ಆಗಿ ನೇಮಕ ಮಾಡುತ್ತಾರೆ ಅಂದುಕೊಳ್ಳುತ್ತಾಳೆ. ಅದು ನಿಜವಾಗುವುದೇ? ಸಿದ್ಧಾರ್ಥ್ ಪ್ರತಿಯೊಬ್ಬರನ್ನು ಸೂಕ್ಷ್ಮವಾಗಿ ಗಮನಿಸಿ ಮೊದಲು ಎಲ್ಲರೂ ನನಗೆ ಲೀಡರ್ಶಿಪ್ ಕ್ವಾಲಿಟಿ ಬಗ್ಗೆ ಹೇಳಿ ಎನ್ನುತ್ತಾನೆ. ಲೀಡರ್ಶಿಪ್ ಅಂದರೆ ಒಂದು ಗುಂಪಿನ ನಾಯಕನಾಗಿ ಎಲ್ಲರಿಗೂ ಮಾರ್ಗದರ್ಶನ ನೀಡಿ ಒಳ್ಳೆಯ ದಾರಿಯಲ್ಲಿ ಮುನ್ನಡೆಸಬೇಕು ಮತ್ತು ತಾನು ತಪ್ಪು ಮಾಡದೆ ಉಳಿದವರಿಗೂ ಕೂಡ ತಪ್ಪು ಮಾಡದಂತೆ ನೋಡಿಕೊಳ್ಳುವುದು ಅವನ ಜವಾಬ್ದಾರಿ ಎಂದು ಎಲ್ಲರೂ ಹೇಳುತ್ತಾರೆ. ಸಿದ್ಧಾರ್ಥ್ ಅದಕ್ಕೆ ಹಾ ಎಂದು ಮೊದಲು ಕ್ಲಾಸ್ ಹೇಳಲ್ಲ ಅಥವಾ ಲೀಡರ್ ಮಾಡೋಣವಾ ಎಂದಾಗ ಎಲ್ಲರೂ ಮೊದಲು ಲೀಡರ್ ಮಾಡಿ ಎನ್ನುತ್ತಾರೆ. ಅದಕ್ಕೂ ಓಕೆ ಎಂದವನು ಭರತ್ ಬಾ ಇಲ್ಲಿ ಎಂದು ಕರೆದು ನಾನು ನನ್ನ ವಿಷಯಕ್ಕೆ ಭರತ್ನನ್ನು ಲೀಡರ್ ಆಗಿ ಮಾಡ್ತೀನಿ ಎಂದಾಗ ಅಮ್ಮು ಮೇಲೆದ್ದು ಸರ್ ನೀವು ಈಗಾಗಲೇ ಖುಷಿಯನ್ನು ಲೀಡರ್ ಮಾಡಿದ್ರಲ್ಲ ಎನ್ನುತ್ತಾ ತನ್ನ ಅಸಮಾಧಾನವನ್ನು ಹೊರಗೆ ಹಾಕಿದಾಗ ಹಾ ಮಾಡಿದ್ದೆ, ಆದರೆ ನನಗದು ಯಾಕೋ ಸರಿ ಅನಿಸುತ್ತಿಲ್ಲ. ಖುಷಿ ಲೀಡರ್ ಆಗಲು ಅರ್ಹಳಲ್ಲ. ಏಕ ಅಂತ ಕೇಳಿದರೆ ಅವಳಿಗೆ ತಾನು ಮಾತ್ರ ಓದಬೇಕು, ತಾನೇ ಯಾವಾಗಲೂ ಲೆಕ್ಕವನ್ನು ಮಾಡಿ ಸರ್ ಹತ್ರ ಗುಡ್ ಅನಿಸಿಕೊಳ್ಳಬೇಕು, ಕೇವಲ ಸ್ವಾರ್ಥಿಯಾಗಿ ಯೋಚನೆ ಮಾಡುತ್ತಾಳೆ ಮತ್ತು ಸ್ವಲ್ಪ ನನಗೆ ಓವರ್ ಆ್ಯಕ್ಟಿಂಗ್ ಅಂತ ಅನಿಸುತ್ತಾಳೆ. ಭರತ್ಗೆ ಹೋಲಿಸಿದರೆ ಅವಳು ಎಳ್ಳಷ್ಟು ಅವನಿಗೆ ಹೋಲಿಕೆ ಆಗಲ್ಲ. ಭರತ್ ಶಾಂತ ಸ್ವಭಾವದವನು, ಹಾಗೆ ಎಲ್ಲರಿಗೂ ಅವಕಾಶ ಸಿಗಲಿ ಎಂದು ಆಶಿಸುತ್ತಾನೆ. ಮತ್ತೆ ಲೆಕ್ಕ ಮಾಡು ಎಂದು ಕರೆದಾಗಲೂ ಬೇರೆಯವರು ಮಾಡಲಿ ಬಿಡಿ ಸರ್ ಎನ್ನುತ್ತಾನೆ. ಹೋಮ್ವರ್ಕ್ ವಿಷಯದಲ್ಲಿ ಕೂಡ ನನಗೆ ಕೇಳುವ ತನಕ ಅವನು ಹೋಮ್ವರ್ಕ್ ಮಾಡೀನಿ ಸರ್ ಎಂದು ಬೊಬ್ಬೆ ಹೊಡೆಯುವುದಿಲ್ಲ. ಆದರೆ ಖುಷಿ ಸರ್ ನಾನು ಹೋಮ್ವರ್ಕ್ ಮಾಡೀನಿ ನೀವು ಚೆಕ್ ಮಾಡಿ ಎಂದು ಆಫೀಸ್ವರೆಗೂ ಬರುತ್ತಾಳೆ. ಅದಕ್ಕೆ ನಾನು ಭರತ್ನನ್ನು ಆಯ್ಕೆ ಮಾಡಿದ್ದು ಎಂದಾಗ ಅಮೃತ ಸುಮ್ಮನಾಗದೆ ಸರ್ ಹೋಮ್ವರ್ಕ್ ಮಾಡಿದ್ದೀನಿ ಚೆಕ್ ಮಾಡಿ ಮತ್ತು ನಾನು ಲೆಕ್ಕ ಮಾಡ್ತೀನಿ ಅಂತ ಹೇಳೋದನ್ನು ನೀವು ಬೊಬ್ಬೆ ಹೊಡೆಯುವುದು ಅಂತ ಹೇಳಬೇಡಿ, ಅದು ಅವಳಿಗೆ ಗಣಿತ ವಿಷಯದಲ್ಲಿ ಇರುವ ಆಸಕ್ತಿ, ಅವಳು ಚೆನ್ನಾಗಿ ಓದುತ್ತಾಳೆ, ಅದಕ್ಕೆ ನೀವು ಓವರ್ ಆ್ಯಕ್ಟಿಂಗ್ ಎನ್ನುವುದು ತಪ್ಪು ಸರ್ ಎಂದು ತನಗಾಗಿ ವಾದ ಮಾಡುತ್ತಿದ್ದ ಅಮ್ಮುಳನ್ನು ತಡೆದ ಖುಷಿ ಬಿಡು ಅಮ್ಮು ನಾನೇನು ಲೀಡರ್ ಆಗಿ ಏನೂ ಆಗಬೇಕಾಗಿದೆ, ಒಂದು ಜವಾಬ್ದಾರಿ ಕಡಿಮೆ ಆಯಿತು ಅಂತ ಖುಷಿ ಪಡುತ್ತೇನೆ, ಇನ್ನು ಜಾಸ್ತಿ ಓದೋದ್ರ ಮೇಲೆ ಗಮನ ಕೊಡ್ತೀನಿ ಎಂದವಳು ಅಮೃತಳ ಮಾತನ್ನು ನಿಲ್ಲಿಸುತ್ತಾಳೆ. ಗಣಿತ ವಿಷಯಕ್ಕೆ ಲೀಡರ್ ಎನ್ನುವ ಸ್ಥಾನದಲ್ಲಿ ಭರತ್ನ ಹೆಸರು ಬರೆದಾಗ ಭರತ್ ಕೂಡ ಎದ್ದು ನಿಂತು ಸರ್ ನನಗಿಂತ ಖುಷಿ ತುಂಬ ಜಾಣೆ, ಹಾಗೆ ಜವಾಬ್ದಾರಿಯುತಳು, ನೀವು ಅವಳನ್ನೇ ಮಾಡಿದರೆ ಚೆನ್ನಾಗಿರುತ್ತದೆ ಎಂದು ಮನವಿ ಮಾಡುವಾಗ ಸಿದ್ಧಾರ್ಥ್ ಖುಷಿಯನ್ನು ನೋಡಿ ನನಗೆ ಯಾರನ್ನು ಲೀಡರ್ ಮಾಡಿದರೆ ಒಳ್ಳೆಯದು ಅನಿಸುತ್ತದೆ ಅವರನ್ನೇ ಮಾಡು, ಇನ್ನು ಇದರ ಬಗ್ಗೆ ಚರ್ಚೆ ಬೇಡ ಎಂದು ಹೇಳಿ ಕ್ಲಾಸ್ ಆರಂಭಿಸುತ್ತಾನೆ. ಖುಷಿಗೆ ಭರತ್ನನ್ನು ಲೀಡರ್ ಆಗಿ ನೇಮಕ ಮಾಡಿದ್ದು ಬೇಸರ ಆಗಲಿಲ್ಲ. ಆದರೆ ಅವಳನ್ನು ಕೀಳಾಗಿ ಮತ್ತು ಓವರ್ ಆ್ಯಕ್ಟಿಂಗ್ ಅಂತ ಹೇಳಿದ್ದಕ್ಕೆ ಅವಳಿಗೆ ತುಂಬ ನೋವಾಗುತ್ತದೆ. ಆದರೂ ಅದನ್ನು ತೋರಿಸಿಕೊಳ್ಳದೆ ನಗುತ್ತಾ ಕ್ಲಾಸ್ ಕೇಳಿ ಅದು ಮುಗಿದ ನಂತರ ಭರತ್ಗೆ ಕಂಗ್ರಾಟ್ಸ್ ಹೇಳುತ್ತಾಳೆ. ಸ್ಕೂಲ್ ಮುಗಿದ ನಂತರ ಮೌನವಾಗಿ ಮನೆಗೆ ಹೋಗಿ ರೂಮ್ ಸೇರಿದವಳು ಊಟಕ್ಕೂ ಕೂಡ ಹೊರಗೆ ಬರಲಿಲ್ಲ. ಖುಷಿ ಪ್ಲೀಸ್ ಕಣೆ ಊಟಕ್ಕೆ ಬಾ, ನೀನು ಊಟ ಮಾಡದೇ ಇದ್ದರೆ ನಾನು ಕೂಡ ಊಟ ಮಾಡಲ್ಲ ಎಂದ ಭರತ್ನ ಮಾತಿಗೆ ಭರತ್
ಸುಮ್ಮನೆ ನನಗೆ ಡಿಸ್ಟರ್ಬ್ ಮಾಡಬೇಡ. ನೀನು ಊಟ ಮಾಡು ಹೋಗು. ನೀನು ಊಟ ಮಾಡಲ್ಲ ಅಂದರೆ ನನ್ನಾಣೆ ಎಂದು ಅವನನ್ನು ಊಟಕ್ಕೆ ಕಳುಹಿಸುತ್ತಾಳೆ. ಹೊಟ್ಟೆ ತುಂಬ ಹಸಿದಿದೆ. ಆದರೆ ಅವಳ ಮನಸ್ಸಿಗೆ ಆದ ನೋವಿಗೆ ಅವಳು ಊಟಕ್ಕೆ ಬರದೆ ಉಪವಾಸ ಮಲಗುತ್ತಾಳೆ. ಮರುದಿನ ಎಂದಿನಂತೆ ಸ್ಕೂಲ್ಗೆ ಹೋಗುತ್ತಾಳೆ. ಆದರೆ ಅವಳಲ್ಲಿ ಚಿಕ್ಕ ಬೇಸರವಂತೂ ಇದ್ದೇ ಇತ್ತು. ಪ್ರಾರ್ಥನೆಯಲ್ಲಿ ಯಾರು ಯಾವ ತರಗತಿ ಕ್ಲಾಸ್ ಟೀಚರ್ ಎಂದು ಹೇಳುತ್ತಾರೆ. ಸಿದ್ಧಾರ್ಥ್ 10ನೇ ತರಗತಿ ಅಂದರೆ ಖುಷಿ ಕ್ಲಾಸ್ ಟೀಚರ್ ಆಗುತ್ತಾನೆ. ಕ್ಲಾಸ್ ಸ್ಟಾರ್ಟ್ ಆಗುತ್ತದೆ. ಮೊದಲನೇ ಪೀರಿಯಡ್ ಕ್ಲಾಸ್ ಟೀಚರ್ ತೆಗೆದುಕೊಳ್ಳಬೇಕೆಂದು ಸಿದ್ಧಾರ್ಥ್ ಖುಷಿ ಕ್ಲಾಸ್ಗೆ ಹೋಗುತ್ತಾನೆ. ಮೊದಲು ಕ್ಲಾಸ್ ಲೀಡರ್ ಅನ್ನು ಆಯ್ಕೆ ಮಾಡಬೇಕು ಅಂದಿದ್ದರಿಂದ ಯಾರನ್ನು ಮಾಡಲಿ ಎಂದು ವಿದ್ಯಾರ್ಥಿಗಳನ್ನು ಕೇಳಿದಾಗ ಸ್ವಲ್ಪ ಜನ ಖುಷಿ ಹೆಸರನ್ನು ಹೇಳುತ್ತಾರೆ. ಅದಕ್ಕೆ ಸಿದ್ಧಾರ್ಥ್, ಖುಷಿ ನೀನು ಕ್ಲಾಸ್ ಲೀಡರ್ ಆಗ್ತೀಯಾ ಎಂದು ಕೇಳಿದಾಗ ಖುಷಿ ವ್ಯಂಗ್ಯವಾಗಿ ನಗುತ್ತಾ ಮೇಲಿದ್ದು, ಸಾರಿ ಸರ್, ನಿನ್ನೆ ನೀವೇ ನನ್ನ ಗುಣಗಳ ಬಗ್ಗೆ ಹೇಳಿದ್ದೀರಿ. ನಾನು ಲೀಡರ್ ಆಗಲು ಅರ್ಹಳಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ್ದೀರಿ. ಈಗ ನಾನು ಹೇಗೆ ಲೀಡರ್ ಆಗಲಿ? ನನಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇಲ್ಲ ಸರ್. ಅದಕ್ಕೆ ಬೇರೆ ಯಾರನ್ನಾದರೂ ಮಾಡಿ. ಮೊದಲೇ ನಾನು ಓವರ್ ಆ್ಯಕ್ಟಿಂಗ್ ಮತ್ತು ಬೊಬ್ಬೆ ಹೊಡೆಯುವವಳು. ಸುಮ್ಮನೆ ನನ್ನಿಂದ ಎಲ್ಲ ಹಾಳಾಗುತ್ತದೆ ಎಂದವಳು ಒಂದು ಬುಕ್ ಮತ್ತು ಪೆನ್ ತೆಗೆದುಕೊಂಡು ಹೊರಬಂದು, ಸರ್ ನಾನು ಸ್ವಲ್ಪ ಆಫೀಸ್ಗೆ ಹೋಗ್ತೀನಿ, ಅದು ಹೆಡ್ ಮಾಸ್ಟರ್ ಬರಲು ಹೇಳಿದರು ಅಂದಾಗ, ಹೀಗೇಕೆ, ಆಮೇಲೆ ಹೋಗು, ಈಗ ಲೀಡರನ್ನು ಆಯ್ಕೆ ಮಾಡ್ತಾ ಇದ್ದೀನಿ, ನೀನು ಇಲ್ಲೇ ಇರು ಎಂದಾಗ, ಸಾರಿ ಸರ್, ನನಗೆ ಇದರಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಅದಕ್ಕೆ ದಯವಿಟ್ಟು ನನ್ನನ್ನು ಹೋಗಲು ಬಿಡಿ ಎಂದಾಗ, ಖುಷಿ ನಿಂದು ಅತಿ ಆಯಿತು, ಸುಮ್ಮನೆ ಕ್ಲಾಸಲ್ಲಿ ಕೂರು ಎಂದವನು ಆದೇಶದಂತೆ ಹೇಳುತ್ತಾನೆ. ಸಿದ್ಧಾರ್ಥ್ ಅಷ್ಟಕ್ಕೆ ಖುಷಿ ಕಣ್ತುಂಬಿ ನಿಂತಾಗ ಅವಳ ಕಣ್ಣೀರನ್ನು ನೋಡಲು ಆಗದೆ, ಓಕೆ ಪರವಾಗಿಲ್ಲ ಹೋಗು ಎಂದು ಖುಷಿಯನ್ನು ಕಳುಹಿಸುತ್ತಾನೆ. ಖುಷಿ ಹೋಗಿದ್ದನ್ನು ನೋಡುತ್ತಾ, ನನ್ನ ಮೇಲೆ ಈಗ ಕೋಪ ಮತ್ತು ಬೇಸರ ಎರಡೂ ಬಂದಿರುತ್ತದೆ. ನಾನು ಇವಳನ್ನು ಕ್ಲಾಸ್ ಲೀಡರ್ ಮಾಡಬೇಕು ಅಂತಿದ್ದೆ, ಆದರೆ ಇವಳು ಬೇಡ ಅಂತಿದ್ದಾಳೆ ಎಂದು ತನ್ನಲ್ಲೇ ನುಡಿಯುತ್ತಾನೆ ಸಿದ್ಧಾರ್ಥ್. ಖುಷಿಯನ್ನು ಬಿಟ್ಟು ಮತ್ತೆ ಯಾರನ್ನು ಲೀಡರ್ ಮಾಡುವುದೆಂದು ಸಿದ್ಧಾರ್ಥ್ ವಿದ್ಯಾರ್ಥಿಗಳನ್ನು ಕೇಳಿದಾಗ ಅಮೃತ ಎದ್ದು ನಿಂತು, ಅಷ್ಟೆಲ್ಲ ಬುದ್ಧಿವಂತೆ ಖುಷಿಗೆ ನೀವು ಲೀಡರ್ಶಿಪ್ ಕ್ವಾಲಿಟಿ ಇಲ್ಲ ಅಂದರೆ ಇನ್ನು ನಾವು ಅಷ್ಟು ಜಾಣರೂ ಅಲ್ಲ. ಅದಕ್ಕೆ ನಿಮ್ಮ ಫೇವರೇಟ್ ಸ್ಟೂಡೆಂಟ್ ಭರತ್ನನ್ನೇ ನೀವು ಆಯ್ಕೆ ಮಾಡಿ ಎಂದ ಅಮೃತ ಮಾತಲ್ಲಿ ಖುಷಿಯನ್ನು ಹೇಗೆ ಲೀಡರ್ ಮಾಡಲಿಲ್ಲ ಎಂಬ ಕೋಪ ಮತ್ತು ಅಸಮಾಧಾನ ತುಂಬಿತ್ತು. ಅಮೃತ, ನಿನ್ನ ಸ್ನೇಹಿತೆ ಮಾತ್ರ ಜಾಣೆ ಅಲ್ಲ, ಭರತ್ ಕೂಡ ಬುದ್ಧಿವಂತ ಎಂದು ಸಿದ್ಧಾರ್ಥ್ ಕೊನೆಗೆ ಭರತ್ನನ್ನೇ ಕ್ಲಾಸ್ ಲೀಡರ್ ಆಗಿ ನೇಮಕ ಮಾಡುತ್ತಾನೆ. ಖುಷಿಗೆ ಸಿದ್ಧಾರ್ಥ್ ಮೇಲೆ ಮನಸ್ಸಿದೆಯಾ? ಸಿದ್ಧಾರ್ಥ್ ಏಕೆ ಖುಷಿಯನ್ನು ಲೀಡರ್ ಆಗಿ ಆಯ್ಕೆ ಮಾಡಲಿಲ್ಲ? ಮುಂದುವರಿಯುವುದು ಎಂದಿನಂತೆ ಪ್ರಸಾದ ನಿರೀಕ್ಷೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.